ಆತ್ಮೀಯ ಬಂಧುಗಳೇ, ಬಹಳಷ್ಟು ಜನ ಇವತ್ತು ಪ್ರಪಂಚದಲ್ಲಿ ತನಗೆ ಗೊತ್ತಿರುವುದೇ ಸತ್ಯ, ತಾನು ನೋಡಿದ್ದೇ ಸತ್ಯ ಮತ್ತು ಬೇರೆಯವರು ಸತ್ಯ ಅಲ್ಲ ಅಥವಾ ತಾನು ಓದಿಕೊಂಡಿದ್ದು. ಇನ್ನೂ ಕೆಲವು ಪಂಡಿತಗಳಿದ್ದಾರೆ ಇವತ್ತು, ಅವರೆಲ್ಲ ದೊಡ್ಡ ದೊಡ್ಡ ಸಾಹಿತಿಗಳಂತ ಹೆಸರಾಗಿದ್ದಾರೆ. ಅವರದೆಲ್ಲ ಏನಂದ್ರೆ ತಾನೇನು ಓದಿರ್ತಾನೆ ಅದೇ ದೊಡ್ಡ ಸತ್ಯ ಅಂತ. ಅವುಗಳನ್ನೆಲ್ಲ ಸುಮ್ಮನೆ ನಾವು ಸಾಕ್ಷಿ ಪ್ರಜ್ಞೆ ಅಂತೆಲ್ಲ ಒಂದು ಒಳ್ಳೆಯ ಶಬ್ದಗಳಲ್ಲಿ ಕರಿತಾ ಇದ್ದಾರೆ. ಆದರೆ ಇನ್ನೊಂದು ಆಯಾಮವನ್ನ ಸತ್ಯವನ್ನ ನೋಡುವ ಇನ್ನೊಂದು ಆಯಾಮವನ್ನ ಅವರಿಗೆ ಪರಿಚಯ ಇಲ್ಲ. ಮತ್ತು ಇದು ಧಾರ್ಮಿಕ ಭಾವನೆಯಲ್ಲಂತೂ ಬಹಳ ಇದು ಜಾಸ್ತಿ ಇದೆ. ನಮ್ಮದೇ ಶ್ರೇಷ್ಠ, ನಮ್ಮ ದೇವರೇ ಶ್ರೇಷ್ಠ, ನಮ್ಮ ಮತನೇ ಶ್ರೇಷ್ಠ ಅಂತಕ್ಕಂಥ ಭಾವನೆ. ಅದಕ್ಕೆ ಶ್ರೀರಾಮಕೃಷ್ಣರು ಒಂದು ತಮ್ಮ ಜೀವನದಲ್ಲಿ ನಡೆದಂತ ಒಂದು ಘಟನೆಯನ್ನ ಹೇಳ್ತಿದ್ರು. ನಾವು ಏನನ್ನು ಹೇಳುತ್ತೇವೆಯೋ ಅದೊಂದೇ ಸತ್ಯ, ಇತರರು ಹೇಳುವುದು ತಪ್ಪು ಎಂದು ನಾವು ತಿಳಿಯಬಾರದು. ನಾವು ದೇವರನ್ನು ನಿರಾಕಾರ ಎಂದು ಭಾವಿಸಿದರೆ ಅವನು ನಿರಾಕಾರನಾಗುವನು, ನಾನು ಸಾಕಾರ ಅಂತ ಭಾವಿಸಿದರೆ ಸಾಕಾರನಾಗುವನು. ಅವನಿಗೆ ಆಕಾರವಿದ್ದರೆ ಅದೊಂದೇ ಸತ್ಯ ಅಂತ, ನಿರಾಕಾರ ಸುಳ್ಳು ಅಂತ ಹೇಳೋದಕ್ಕೆ ಹೋಗಬಾರದು ಅಂತ. ಅದಕ್ಕೆ ಒಂದು ಅವರ ಜೀವನದಲ್ಲಿ ಬಂದಂತ ಘಟನೆ. ಶಾಕ್ತರು ಮತ್ತು ವೈಷ್ಣವರು ಈ ವಿಷಯದ ಮೇಲೆ ಜಗಳ ಕಾಯುವರು. ಅಂದ್ರೆ ವೈಷ್ಣವರು ಅಂದ್ರೆ ವಿಷ್ಣುವನ್ನ ಆರಾಧನೆ ಮಾಡುವಂತವ್ರು. ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ, ನಮ್ಮ ಕೇಶವ ಒಬ್ಬನೇ ಸಂಸಾರದಿಂದ ಪಾರು ಮಾಡಿಸುವನು ಎನ್ನುವರು. ಶಾಕ್ತರು ಅಂದ್ರೆ ದೇವಿಯನ್ನು ಉಪಾಸನೆ ಮಾಡುವಂತವ್ರು. ಅವ್ರು ಹೇಳ್ತಾರೆ, ಶಾಕ್ತರು ನಮ್ಮ ಭಗವತಿಯೊಬ್ಬಳೇ ಪಾರು ಮಾಡುವವಳು ಎಂದು ತಿಳಿಯುವರು. ನಾನು ಅಂದ್ರೆ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ನಾನು ಒಂದು ಸಲ ವೈಷ್ಣವಚರಣನೆಂಬ ಪಂಡಿತನನ್ನ ಮಥುರ ಬಾಬು ಅಂದ್ರೆ ರಾಣಿ ರಾಸಮಣಿ ಅಳಿಯ. ರಾಣಿ ರಾಸಮಣಿ ಯಾರು ಅಂತಂದ್ರೆ ದಕ್ಷಿಣೇಶ್ವರದ ದೇವಸ್ಥಾನವನ್ನ ಕಟ್ಟಿಸಿದಂತ ಆಗಿನ ಕಾಲದ ದೊಡ್ಡ ಶ್ರೀಮಂತೆ ಮತ್ತು ರಾಣಿಯ ರೀತಿಯಲ್ಲಿ ಇದ್ದಂಥವಳು. ಅವಳ ಅಳಿಯ ಇವನು ಮಥುರ ಬಾಬು. ಅವನ ಹತ್ತಿರ ಈ ವೈಷ್ಣವಚರಣನ ಅಂತಕ್ಕಂಥ ಪಂಡಿತನನ್ನ ಶ್ರೀರಾಮಕೃಷ್ಣರು ಕರೆದುಕೊಂಡು ಹೋದ್ರಂತೆ. ಮಥುರ ಬಾಬು ಅವನನ್ನ ಗೌರವದಿಂದ ಬರಮಾಡಿಕೊಂಡು ಬೆಳ್ಳಿಯ ತಟ್ಟೆಯಲ್ಲಿ ಉಪಹಾರವನ್ನ ಬಡಿಸಿದಂತೆ. ಮಥುರ ಬಾಬು ವೈಷ್ಣವ ಚರಣನು ವೈಷ್ಣವ ಶಾಸ್ತ್ರದಲ್ಲಿ ಪಾರಂಗತ ಮತ್ತು ಅವರಿಗೆ ವೈಷ್ಣವರ ಮೇಲೆ ಬಹಳ ಆದರ. ಆದರೆ ಮಥುರ ಭಗವತಿಯ ನಿಷ್ಠಾವಂತ ಭಕ್ತ, ಅವನು ಶಾಕ್ತ. ಅವರಿಬ್ಬರು ಸ್ನೇಹಿತರಂತೆ ಮಾತಾಡ್ತಾ ಇದ್ರು. ಆದ್ರೆ ಇದ್ದಕ್ಕಿದ್ದಂಗೆ ವೈಷ್ಣವ ಚರಣ ಏನಂದ, ಕೇಶವ ಒಬ್ಬನೇ ನಮ್ಮನ್ನು ಭವಸಾಗರದಿಂದ ಪಾರು ಮಾಡುವನು ಅಂದ್ಬಿಟ್ಟ. ಅಲ್ಲಿವರೆಗೂ ಚೆನ್ನಾಗಿ ಮಾತಾಡ್ತಾ ಇದ್ರು, ಎಲ್ಲ ಚೆನ್ನಾಗಿತ್ತು, ಉಪಹಾರ ಚೆನ್ನಾಗಾಯ್ತು, ಬೆಳ್ಳಿ ತಟ್ಟೆಲಿ ತಿಂಡಿ ತಿಂದ ಎಲ್ಲ ಮಾತಾಡ್ತಾ ಇದ್ರು. ಆದ್ರೆ ಯಾವಾಗ ಇವನು ಆ ವೈಷ್ಣವ ಚರಣ ಕೇಶವ ಒಬ್ಬನೇ ಅಂದ್ರೆ ಕೃಷ್ಣ ಅಥವಾ ವಿಷ್ಣು ಒಬ್ಬನೇ ನಮ್ಮನ್ನ ಭವಸಾಗರದಿಂದ ಪಾರು ಮಾಡುವವನು ಅಂದ್ಬಿಟ್ಟ. ಇದನ್ನು ಕೇಳಿದೊಡನೆ ಮಥುರನ ಮುಖ ಕೆಂಪಾಯ್ತಂತೆ. ಶ್ರೀರಾಮಕೃಷ್ಣರನ್ನು ಗಮನಿಸಿದ್ದಾರೆ. ಅವ್ರು ಹೇಳಿದ್ರು, ನೀನ್ ಎಂತ ತಿರುಗೇಡಿ ಅಂತ ಮಥುರ ಬಾಬು ಅವನಿಗೆ ಹೇಳಿದ. ನೀ ಎಂತ ತಿರುಗೇಡಿದೀಯಾ? ವೈಷ್ಣವ ಚರಣ ಹೇಳಿದ, ನೀ ಎಂತ ತಿರುಗೇಡಿದ್ಯಾ ಅಂತ. ಯಾಕಂದ್ರೆ ಅವನು ದೇವಿಯ ಭಕ್ತ ಆದ್ರಿಂದ ಬರೀ ವಿಷ್ಣು ಮಾತ್ರ ಪಾರು ಮಾಡಬಲ್ಲ ಅಂತಂದ್ರೆ ಅವನಿಗೆ ಅದು ಒಪ್ಪಿಗೆ ಆಗಲಿಲ್ಲ ಅಂತ ಅರ್ಥ. ಅದಕ್ಕೆ ಅವನು ಹಾಗೆ ಅಂದದ್ದು ಸ್ವಾಭಾವಿಕವಲ್ವೇ. ಅದಕ್ಕೆ ನಾನು ವೈಷ್ಣವ ಚರಣಿಗೆ ಸನ್ನೆ ಮಾಡಿದೆ ಅಂತ, ಏನು ಸುಮ್ಮನಿರುವಂತೆ ಸನ್ನೆ ಮಾಡಿದೆ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ರಾಮಕೃಷ್ಣರ ಮುಂದೆನೆ ಅವರೇ ವಿಷ್ಣು, ಅವರೇ ಶಕ್ತಿ, ಎಲ್ಲವೂ ಆಗಿದ್ದಂತ ರಾಮಕೃಷ್ಣರೇ ಎದುರಿಗಿದ್ದಾಗ ಇವರಿಬ್ಬರು ವಾದವನ್ನು ಕೇಳಿ ಅವನು ವೈಷ್ಣವ ಚರಣಿಗೆ ವಾದ ಮಾಡಕ್ ಹೋಗ್ಬೇಡ ಅನ್ನೋ ರೀತಿಯಲ್ಲಿ ಒಂದು ಸನ್ನೆಯನ್ನ ಮಾಡಿದೆ ಅಂತ ಹೇಳ್ತಾರೆ. ಅದರ ಅರ್ಥ ಅವರವರು ತಮ್ಮ ತಮ್ಮ ದೇವರನ್ನ, ತಾವು ನಂಬಿದಂತ ಸಿದ್ಧಾಂತವನ್ನ, ತತ್ವವನ್ನ ಅದೇ ಶ್ರೇಷ್ಠ ಅಂತ ಹೇಗೆ ಎಷ್ಟು ಮತಾಂತರ ರೀತಿಯಲ್ಲಿ ಭಾವಿಸ್ತಾರೆ ಅನ್ನೋದನ್ನ ಇವತ್ತು ಕೂಡ ನಾವು ಇದನ್ನೆಲ್ಲ ಕಾಣ್ತಾ ಇದ್ದೇವೆ.